ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಭೀಮ ತನ್ನಂಥ ಮೊದಲ ತಲೆಬುರುಡೆ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಅತ್ಯಂತ ದೊಡ್ಡ ಸುದ್ದಿ ಇದೀಗ ಬರ್ತಾ ಇದೆ. ಭೀಮ ತನ್ನಂಥ ತಲೆಬುರುಡೆ ಯಾರದ್ದು, ಅದು ಎಲ್ಲಿಂದ ತಂದದ್ದು, ಜೊತೆಗೆ ಇದೀಗ ಬರ್ತಾ ಇರುವಂಥ ಅತಿ ದೊಡ್ಡ ಮಾಹಿತಿ ಅದೇನೆಂದರೆ ಆ ತಲೆಬುರುಡೆ ಡೆಲ್ಲಿಗೆ ಕೂಡ ಹೋಗಿ ಬಂದಿತ್ತು ಎನ್ನುವಂಥ ಅತ್ಯಂತ ರೋಚಕ ಮಾಹಿತಿ ಇದೀಗ ಸಿಗ್ತಾ ಇದೆ. ಹಾಗಾದರೆ ಭೀಮ ತಂದ ತಲೆಬುರುಡೆ ಯಾರ್ದು ಮತ್ತು ಯಾಕೆದು ಡೆಲ್ಲಿ ತನಕ ಹೋಗಿತ್ತು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಭೀಮ ಅಂದರೆ ಅನಾಮಿಕ ಅಂದರೆ ಚೆನ್ನಯ್ಯ. ಈಗ ಯಾರು ಚೆನ್ನಯ್ಯ ಅಂದರೂ ಅದು ನಂಬಲ್ಲ, ಅದನ್ನು ಭೀಮಾ ಅಂತಲೇ ಗುರ್ತು ಮಾಡ್ತಾರೆ. ಭೀಮಾ ಅಥವಾ ಅನಾಮಿಕ ಅಥವಾ ದೂರದಾರು ಅಥವಾ ಮಾಸ್ಕ್ ಮ್ಯಾನ್ ಅಂತಲೇ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಜನಪ್ರಿಯವಾದ ವ್ಯಕ್ತಿ ಅದು ಯಾರಂದರೆ ಅದು ಭೀಮಾ. ಆ ನಂತರ ಸುಜಾತ ಭಟ್ ಅನ್ನುವಂಥ ಅಜ್ಜಿ ಬರ್ತಾರೆ. ಭೀಮಾ ಈ ಧರ್ಮಸ್ಥಳ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ತಲೆಬುರುಡೆಯನ್ನು ತಂದಿರ್ತಾನೆ. ಅಂದರೆ ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಾಗ ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬಂದಿರ್ತಾನೆ. ಆ ತಲೆಬುರುಡೆ ಯಾರ್ದು, ಆ ತಲೆಬುರುಡೆ ಮಿಕ್ಕ ಮೂಳೆಗಳು ಎಲ್ಲಿವೆ, ಆ ತಲೆಬುರುಡೆ ತಂತ್ರದಲ್ಲಿ ಯಾಕೆ ಆ ಮಿಕ್ಕ ಮೂಳೆಗಳನ್ನು ಹುಡುಕುವ ಕೆಲಸ ಪೊಲೀಸರು ಮಾಡ್ತಾ ಇಲ್ಲ ಎನ್ನುವಂಥ ಗೊಂದಲ, ಕುತೂಹಲ ಮತ್ತು ಅನೇಕ ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಮೂಡಿದ್ವು. ಆದರೆ ಇದೀಗ ಅದಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದೇನೆಂದರೆ ಭೀಮ ತಂದ ತಲೆಬುರುಡೆ ನಿಜವಾಗಿಯೂ ತಲೆಬುರುಡೆಯ, ಅದು ಯಾವ ಜಾಗದಿಂದ ತಂದಿದೆ ಅನ್ನುವಂಥ ಆ ಕುತೂಹಲಕ್ಕೆ ಇದೀಗ ತೆರೆ ಬಂದಿದೆ. ಅದೇನೆಂದರೆ ಭೀಮ ತಂದಂಥ ಮೊದಲ ತಲೆಬುರುಡೆ ಇದೆಯಲ್ಲ, ಆ ತಲೆಬುರುಡೆ ಮೆಡಿಕಲ್ ಸೆಂಟರ್ನಿಂದ ತಂದಿದ್ದು. ಜೊತೆಗೆ ಆ ತಲೆಬುರುಡೆಯ ವಯಸ್ಸು 40 ವರ್ಷಗಳ ಹಿಂದೆ ಆ ಮೃತಪಟ್ಟಂಥ ಒಂದು ದೇಹದ ತಲೆಬುರುಡೆ ಮೆಡಿಕಲ್ ಸೆಂಟರ್ನಲ್ಲಿ ವಿದ್ಯಾರ್ಥಿಗಳಿಗಾಗಿ ಮೆಡಿಕಲ್ ಸೆಂಟರ್ನಲ್ಲಿ ಇಟ್ಟಿದ್ದಂಥ ಒಂದು ಮಾಡೆಲ್ ತಲೆಬುರುಡೆಯಾಗಿರುತ್ತೆ. ಅದರ ಆ ತಲೆಬುರುಡೆ ಅಂದರೆ ಆ ದೇಹ ಸತ್ತು 40 ವರ್ಷ ಆಗಿರುತ್ತೆ. ಅಂಥ ಒಂದು ತಲೆಬುರುಡೆಯನ್ನು ತೆಗೆದುಕೊಂಡು ಬಂದಂಥ ಭೀಮ ಇಡೀ ಕರ್ನಾಟಕವನ್ನು, ಇಡೀ ದೇಶವನ್ನು, ಇಡೀ ರಾಜ್ಯವನ್ನು, ಇಡೀ ಪ್ರಪಂಚವನ್ನು ತನ್ನ ಮರುಳಿನ ಅಂದರೆ ತನ್ನ ಮೋಸದ ಒಂದು ಕುತಂತ್ರಕ್ಕೆ ಬಳಸ್ಕೊಂಡಿರ್ತಾನೆ. ಅದರ ಹಿಂದೆ 100 ಜನ ಇರ್ತಾರೆ, ಈ ಕುತಂತ್ರದ ಹಿಂದೆ 100 ಜನ ಇರ್ತಾರೆ. ಹಾಗಾಗಿ ಭೀಮ ತಂದ ತಲೆಬುರುಡೆಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದ್ದು. ಅದೇನೆಂದರೆ ಭೀಮ ತಂದ ತಲೆಬುರುಡೆ ನಿಜವಾಗಿಯೂ ಅವನು ಹೂತಿಟ್ಟದ್ದಲ್ಲ, ಅದು ಮೆಡಿಕಲ್ ಸೆಂಟರ್ನಿಂದ ತಂದಿದ್ದು. ನೀವು ಮತ್ತೊಂದನ್ನು ಗಮನಿಸಬೇಕಾದಂಥ ವಿಷಯ ಅಂದರೆ ಭೀಮ ತಂದ ಆ ಬುರುಡೆಯ ಒಂದು ಫುಟೇಜ್ ಕೂಡ ಸಿಕ್ಕಿತ್ತು. ಅದು ಅಂದರೆ ಬಿಳಿಯಾಗಿ ಹೊಳಿತಾ ಇತ್ತು. ಅಷ್ಟು ವರ್ಷದ ಬುರುಡೆ, ಅದು ಮಣ್ಣಲ್ಲಿ ಹೂತ ಬುರುಡೆ, ಅದು ಹೇಗೆ ಹೊಳೆಯುತ್ತೆ, ಅಷ್ಟೇ ಹೇಗೆ ಬಿಳಿಯಾಗಿರುತ್ತೆ ಅನ್ನುವಂಥ ಒಂದು ಕ್ವಶನ್ ಕೂಡ ಕಾಡಿತ್ತು. ಅದಕ್ಕೆ ಇದೀಗ ಮತ್ತೊಂದು ಟರ್ನ್ ಅಂದರೆ ಭೀಮ ತಂದಂಥ ಮೆಡಿಕಲ್ ಸೆಂಟರ್ನಿಂದ ದುಡ್ಡು ಕೊಟ್ಟು ತಂದಂಥ ಒಂದು ಬುರುಡೆ ಇದೆಯಲ್ಲ, ಅದಕ್ಕೆ ವಾರ್ನಿಷ್ ಪೇಂಟಿಂಗನ್ನು ಕೂಡ ಬಳಿದಿರ್ತಾರೆ. ಹಾಗಾಗಿ ಅದು ಪಳಪಳ ಅಂತ ಬಿಳಿಯಾಗಿ ಹೊಳೆದಿರುತ್ತೆ. ಜೊತೆಗೆ ಅದರ ಮುಂದುವರೆದ ಭಾಗವಾಗಿ ಈ ತಂತ್ರ ಎಲ್ಲ ಯೋಜನೆಯಾದಾಗ ಆ ಬುರುಡೆ ಮಂಗಳೂರಿನಿಂದ ಡೆಲ್ಲಿಯ ತನಕ ಭೀಮನ ಜೊತೆಗೆ ಹೋಗಿರುತ್ತೆ. ಅಂದರೆ ಭೀಮ ಅದನ್ನು ಕೂಡ ಕ್ಯಾರಿ ಮಾಡಿರ್ತಾರೆ. ಮತ್ತು ಆ ಡೆಲ್ಲಿಯಲ್ಲಿ ಪ್ರಮುಖರ ಜೊತೆ ಮಾತಾಡುವಾಗ ಅಂದರೆ ಈ ಪ್ಲ್ಯಾನನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು, ನಾವು ಯಾವ್ಯಾವೆಲ್ಲ ಪ್ಲ್ಯಾನ್ ಹಾಕ್ಕೊಳ್ಬೇಕು, ನೀವು ಬುರುಡೆ ತೆಗೆದುಕೊಂಡು ಹೋಗಿಲ್ಲ, ಬರೀ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಯಾರು ಮಹತ್ವ ಕೊಡಲ್ಲ. ಆ ಬುರುಡೆಯನ್ನು ಆ ಮಂಗಳೂರಿನ ಜಾಗಕ್ಕೆ ಅಂದರೆ ಬೆಳ್ತಂಗಡಿ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಚಿಕ್ಕ ಹೊಂಡ ತೆಗೆದು ಆ ಹೊಂಡದಿಂದ ತೆಗೆಯುವಂಥ ಒಂದು ದೃಶ್ಯವನ್ನು ಶೂಟ್ ಮಾಡಬೇಕು ಮತ್ತು ಅದನ್ನು ಜನರಿಗೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಡಬೇಕು. ಹಾಗಂದಾಗ ಮಾತ್ರ ಅದಕ್ಕೊಂದು ದೊಡ್ಡದಾದ ಸುದ್ದಿ ಬರುತ್ತೆ ಮತ್ತು ಅದಕ್ಕೊಂದು ತೂಕ ಬರುತ್ತೆ ಎನ್ನುವ ಕಾರಣಕ್ಕಾಗಿ ಭೀಮ ಮೆಡಿಕಲ್ ಸೆಂಟರ್ನಿಂದ ತಂದಂಥ ಅಂದರೆ ವಾರ್ನಿಷ್ ಪೇಂಟಿಂಗ್ ಹೊಡಿಸು ತಂದಂಥ ಆ ಬುರುಡೆಯನ್ನು ಮಂಗಳೂರಿನ ಒಂದು ಜಾಗದಲ್ಲಿ, ಆ ಬೆಟ್ಟದ ಜಾಗದಲ್ಲಿ ಅದನ್ನು ಸ್ವಲ್ಪ ಹೊಂಡ ತೋಡಿ ಅದನ್ನು ಆ ಎಕ್ಸಿಬಿಷನ್ ಮಾಡುವಂಥದ್ದು, ಆ ಅಗಿಯುವಂಥ ಕಾರ್ಯ ಮತ್ತು ಅದನ್ನು ಶೂಟ್ ಮಾಡುವಂಥ ಕಾರ್ಯವೂ ಕೂಡ ಆಗುತ್ತೆ. ಆದರೆ ಆ ಜಾಗದಲ್ಲಿ ಭೀಮ ಇರಲಿಲ್ಲ ಎನ್ನುವಂಥ ಮಾತು ಕೂಡ ಕೇಳಿಬರುತ್ತೆ. ಹಾಗಾಗಿ ಭೀಮ ತಂದ ತಲೆಬುರುಡೆ ಮೆಡಿಕಲ್ ಸೆಂಟರ್ನಿಂದ ತಂದು ಅದನ್ನು ಮಂಗಳೂರಿನಲ್ಲಿ ವಾರ್ನಿಷ್ ಪೇಂಟಿಂಗನ್ನು ಹೊಡಿಸಿ ಭೀಮನ ಜೊತೆಗೆ ಸುಜಾತ ಭಟ್ ಆಗಿರ್ಬೋದು, ಆ ಭೀಮ ಆಗಿರ್ಬೋದು ಮತ್ತು ಅನೇಕವರ ತಂಡ ಇದೆಯಲ್ಲ, ತಂಡ ಡೆಲ್ಲಿಗೆ ಹೋಗುತ್ತೆ. 3-4 ಬಾರಿ ಡೆಲ್ಲಿಗೆ ಹೋಗಿ ಅಲ್ಲಿ ಈ ತಂತ್ರದ ಒಂದು ಪ್ಲ್ಯಾನ್ ಇದೆಯಲ್ಲ, ಆ ಪ್ಲ್ಯಾನ್ ಕೂಡ ಡೆಲ್ಲಿಲಿ ಹೆಣೆಯಲಾಗುತ್ತೆ. ಮತ್ತು ಅದಕ್ಕೆ ಸಂಸದರೊಬ್ಬರು ಕೂಡ ಒಂದು ಡೈರೆಕ್ಟರ್ ಆಗಿರ್ತಾರೆ ಅಥವಾ ಎಲ್ಲವೂ ಕೂಡ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅನ್ನೋ ಕೂಡ ಮಾತು ಕೂಡ ಕೇಳಿಬರ್ತದೆ. ಹಾಗಾಗಿ ಭೀಮ ತಂದಂಥ ತಲೆಬುರುಡೆ ಮೆಡಿಕಲ್ ಸೆಂಟರ್ನಿಂದ ತಂದು ಅದನ್ನು ವಾರ್ನಿಷ್ ಪೇಂಟಿಂಗ್ ಮೂಲಕ ಅದನ್ನು ಪಳಪಳ ಅಂತ ಹೊಳಿಸಿ ಅದನ್ನು ಹೊಂಡದಲ್ಲಿ ಇಟ್ಟು ಅದನ್ನು ತೆಗೆಯುವಂತೆ ಮಾಡಿ ಶೂಟ್ ಮಾಡಿ ಅದನ್ನು ಫುಟೇಜ್ ಹೊರಗೆ ಬಿಟ್ಟಿದ್ದು ಕೂಡ ಇದೇ ತಂಡ. ಅದಾದ ನಂತರ ಭೀಮನ ಮತ್ತೊಂದು ತಂತ್ರ ಅಂದರೆ ಭೀಮನಿಗೆ ಈಗ SIT ಬಂಧನ ಮಾಡಿದೆ. SIT ಬಂಧನ ಮಾಡುವಾಗ ಎಲ್ಲವೂ ಕೂಡ ಕೇಳ್ತಿದೆ, ದಿನ ಹಗಲು ರಾತ್ರಿ ಕೂಡ SIT ತಂಡ ಭೀಮನನ್ನು ಎನ್ಕ್ವೈರಿ ಮಾಡ್ತಿದೆ. ಅದರ ಜೊತೆಗೆ ಭೀಮ ಈಗ ತನ್ನ ಕುತಂತ್ರ ಎಲ್ಲವೂ ಫೇಲ್ ಆಯಿತು ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೇನೆ, ಇಲ್ಲ ನನಗೆ ಹೊರಗೆ ಬಿಟ್ಟರೆ ನನ್ನನ್ನು ಸಾಯಿಸಿಬಿಡ್ತಾರೆ, ನನ್ನನ್ನು ಕಲ್ಲೋಡು ಸಾಯಿಸ್ತಾರೆ, ಹಾಗಾಗಿ ನೀವು ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ಆದಷ್ಟು ಬೇಗ ನನ್ನನ್ನು ಜೈಲಿಗೆ ಕಳಿಸ್ಬಿಡಿ, ನಾನು ಈಗಾಗಲೇ 2 ಲಕ್ಷ ರೂಪಾಯಿ ತೆಗೆದುಕೊಂಡಿದ್ದೆ ಲಂಚವಾಗಿ, ಈಗ ಹೇಳಲಿಕ್ಕೆ ಎಲ್ಲವೂ ಕೂಡ ಪ್ಲ್ಯಾನ್ ಪ್ರಕಾರ ನಡೆಯಿತು. ಆದರೆ ಇಲ್ಲಿ ತನಕ ಬರುತ್ತೆ ಅನ್ನುವಂಥ ಒಂದು ಸಂಶಯ ಇರಲಿಲ್ಲ. ಹಾಗಾಗಿ ಇದು ನಮ್ಮ ಮಿತಿಯೇ ಮೀರಿ ಹೋಗ್ಬಿಟ್ಟಿದೆ.
ನಮ್ಮ ಸುಳ್ಳು ನಮ್ಮ ಕುತಂತ್ರ ಎಲ್ಲವೂ ಕೂಡ ಬೇಲಿಗೆ ಬಂದ್ಬಿಟ್ಟಿದೆ. ಹಾಗಾಗಿ ನನ್ನನ್ನು ಬಂಧನ ಮಾಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಭೀಮಾ ಈ ಮೊದಲು ಕಮ್ಯುನಿಕೇಟ್ ಮಾಡ್ತಿದ್ದಂಥ ಮೊಬೈಲ್ ಇದೆಯಲ್ಲ, ಅದಕ್ಕೆ ಈಗ ಪೊಲೀಸರು ತಡ್ಕಾಡ್ತಾ ಇದ್ದಾರೆ. ಆ ಮೊಬೈಲ್ ಎಲ್ಲಿತ್ತು, ಯಾರ ಹೆಸರೆಲ್ಲ ಸಿಮ್ ಇತ್ತು ಎಲ್ಲವೂ ಕೂಡ ಇದೀಗ ಭೀಮನಿಗೆ SIT ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಅದರ ಮತ್ತೊಂದು ಭಾಗವಾಗಿ ಪದೇ ಪದೇ ಹೇಳ್ತಾ ಇದ್ದಾನೆ ಭೀಮಾ, ಇಲ್ಲ ನನಗೆ ಇಲ್ಲಿಂದ ಮನೆ ಕಳಿಸ್ಬಿಡಿ, ಅಥವಾ ನನಗೆ ಜಾಮೀನು ಏನು ಬೇಡ, ನನ್ನನ್ನು ಬೇಗ ಜೈಲಿಗೆ ಹಾಕಿ ಅಲ್ಲಿ ನಾನು ಬದುಕೊಂಡು ಬಿಡ್ತೇನೆ ಅನ್ನುವಂಥ ಮಾತನ್ನು ಈಗ ಭೀಮಾ ಹೇಳ್ತಾ ಇದ್ದಾನೆ. ಇದರ ಮತ್ತೊಂದು ಹಂತವಾಗಿ ನಾವು ನಿನ್ನಿಂದ ಭೀಮನ ಸಂದರ್ಶನದ ವಿಡಿಯೋ ಕೂಡ ಬರ್ತಾ ಇದೆ. ಅಂದರೆ ಭೀಮಾ ಈ FIR ಹಾಕಿದ ಮೊದಲು ಭೀಮಾ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಥವಾ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋಗಿ ತನ್ನ 164 ಸ್ಟೇಟ್ಮೆಂಟ್ ಕೊಡುವ ಮೊದಲು ಅನೇಕ ಅಂದರೆ ಅವರಿಗೆ ಸಂಬಂಧಪಟ್ಟಂಥ ಯೂಟ್ಯೂಬ್ ಚಾನಲ್ಗಳಿಗೆ ಸಂದರ್ಶನವನ್ನು ಕೊಟ್ಟಿದ್ದ. ಅದು ಸಮೀರ್ ಆಗಿರ್ಬೋದು ಅಥವಾ ಡಿಟಾಕ್ಸ್ ಆಗಿರ್ಬೋದು, ಹೀಗೆ ಅನೇಕರ ಜೊತೆ ಮಾತಾಡಿದ್ದ ಆ ವಿಡಿಯೋಗಳು ಇದೀಗ ಒಂದೊಂದೇ ಹೊರಗೆ ಬರ್ತದೆ. ಆ ವಿಡಿಯೋ ಹೊರಗೆ ಬರುವಾಗಲೂ ಕೂಡ ಆ ವಿಡಿಯೋದ ಒಂದು ಹೇಳಿಕೆ ಇದೇನೆಂದರೆ, ಭೀಮಾ ದೂರುದಾರ ಭೀಮನ ಹೇಳಿಕೆ ಪ್ರಸಾರ ಆಗ್ತಿದೆ, ಅಥವಾ ಭೀಮಾ SITಗೆ ಕೊಟ್ಟಂಥ ಹೇಳಿಕೆ ಅನ್ನುವಂಥ ರೀತಿಯಲ್ಲಿ ಅದು ಪ್ರಸಾರ ಆಗ್ತಿದೆ. ಅದು ಕೂಡ ಗೊಂದಲಕ್ಕೆ ಕಾರಣ ಆಗ್ತಿದೆ. ಅದು ಎಲ್ಲೋ ಒಂದು ಕಡೆ ಜನರನ್ನ ಹಾದಿ ತಪ್ಪಿಸುವ ಕೆಲಸ ಕೂಡ ಆಗ್ತಿದೆ. ಹೀಗಾಗಿ ಭೀಮನ ವಿಷಯದಲ್ಲಿ ಈಗ ಎಲ್ಲವೂ ಕ್ಲಿಯರ್ ಆಗ್ತಿದೆ. ಸುಜಾತಾ ಭಟ್ ಕೆಲವು ದಿನಗಳ ಹಿಂದೆ ತಮ್ಮ ತಪ್ಪೊಪ್ಪಿಗೆ ಒಪ್ಪಿಕೊಂಡು ತನ್ನ ಸುಳ್ಳನ್ನು ಒಪ್ಪಿಕೊಂಡು ಸತ್ಯವನ್ನು ಬಾಯ್ಬಿಡ್ತಾಳೆ. ತನಗೆ ಯಾವುದೇ ಕಾರಣಕ್ಕೂ ಅನನ್ಯ ಭಟ್ ಎನ್ನುವಂಥ ಮಗಳು ಇರಲಿಲ್ಲ, ನಾನು ಸುಳ್ಳು ಹೇಳಿದೆ, ನನಗೆ ಕೆಲವೊಬ್ಬರು ಹೇಳಿಕೊಟ್ರು, ಹಾಗಾಗಿ ಅದನ್ನು ಹೇಳಿದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಇದೀಗ ಭೀಮಾ ಕೂಡ ಕಂಪ್ಲೀಟಾಗಿ ಸರೆಂಡರ್ ಆಗಿಬಿಟ್ಟಿದ್ದಾನೆ. ನಾನು ಮಾಡೋದೆಲ್ಲವೂ ತಪ್ಪು, ನಾನು ತಂದ ಆ ಬುರ್ಡೆ ಮೆಡಿಕಲ್ ಸೆಂಟರ್ನಿಂದ ತಂದು ಅದಕ್ಕೆ ವಾರ್ನಿಷ್ ಪೆಟ್ಟಿಗೆಯನ್ನು ಹೊಡಿಸಿ, ಅದಾದ ನಂತರ ಆ ಬುರ್ಡೆಯನ್ನು ಒಂದು ಚಿಕ್ಕ ಹೊಂಡ ತೆಗೆದು ಅದನ್ನು ಹೂಳಿ ತೆಗೆಯುವಂಥ ವಿಡಿಯೋವನ್ನು ಚಿತ್ರೀಕರಣ ಮಾಡು, ಅದನ್ನು ಹರಿಬಿಟ್ಟು ಅದಾದ ನಂತರ ಆ ಬುರ್ಡೆ ಕೂಡ ಮಂಗಳೂರಿಗೆ ನನ್ನ ಜೊತೆ ಹೋಗಿ ಬಂದಿತ್ತು ಎನ್ನುವಂಥ ಒಂದು ವಿಷಯವನ್ನು ಇದೀಗ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಈ ತಲೆಬುರುಡೆ ರಹಸ್ಯಕ್ಕೆ ಇದೀಗ ಸದ್ಯವೇ ತೆರೆ ಬೀಳುತ್ತೆ. ಜೊತೆಗೆ ಧರ್ಮಸ್ಥಳದ ಪರವಾಗಿದ್ದವರು ಧರ್ಮಸ್ಥಳ ಯಾತ್ರೆ ಕೂಡ ಕೈಗೊಂಡಿದ್ದಾರೆ. ಅವೆಲ್ಲವೂ ಕೂಡ ಎಲ್ಲಿ ನಿಲ್ಲುತ್ತೆ ಮತ್ತು ಯಾವಾಗ ಈ ಕುತಂತ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅಂದರೆ ಭೀಮಾ ಮತ್ತು ಸುಜಾತಾ ಭಟ್ ಅವರ ಹೇಳಿಕೆಯ ಹಿಂದೆ ಯಾರಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಭೀಮನ ವಿಷಯಕ್ಕೆ ಬಂದಾಗ ಭೀಮನ ಹಿಂದೆ ಇದ್ದವರು ಯಾರು, ಭೀಮನಿಗೆ ಹಣ ಕೊಟ್ಟರು ಯಾರು, ಭೀಮನಿಗೆ ಸ್ಪಾನ್ಸರ್ಡ್ ಮಾಡಿದವರು ಯಾರು, ಎಲ್ಲವೂ ಕೂಡ ತನಿಖೆಯಿಂದ ಆದಷ್ಟು ಬೇಗ ಹೊರಬರಬೇಕಾಗುತ್ತೆ ಮತ್ತು ಆ ಕುತಂತ್ರಿಗಳಿಗೆ ಆದಷ್ಟು ಬೇಗ ಜೈಲು ಕಂಬಿ ಕೂಡ ಎಣಿಸಬೇಕಾಗಿ ಬರಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.